ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಮಾಸಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2024ರ ಕೊನೆಯ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಿನ ಮಾಸಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಡಿಸೆಂಬರ್ ತಿಂಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಇಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಉಂಟಾಗಲಿರುವ ಗ್ರಹಗಳ ಗೋಚರ, ಜೊತೆಗೆ ಇಲ್ಲಿ ಉಂಟಾಗಲಿರುವ ವಿಶೇಷ ಯೋಗಗಳು ಮಾಹಿತಿ ಮತ್ತು ಈ ಯೋಗಗಳ ಪ್ರಭಾವಗಳು ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ಇಲ್ಲಿ ಡಿಸೆಂಬರ್ ತಿಂಗಳಿನ ಗ್ರಹಗತಿಗಳ ಗೋಚರ ತಿಳಿದುಕೊಳ್ಳುವುದಾದರೆ, ಡಿಸೆಂಬರ್ ತಿಂಗಳಿನಲ್ಲಿ ಪ್ರಮುಖವಾಗಿ 2 ದೊಡ್ಡ ಗ್ರಹಗಳ ರಾಶಿ ಪರಿವರ್ತನೆ ಉಂಟಾಗಲಿದೆ. ಇಲ್ಲಿ ಡಿಸೆಂಬರ್ ತಿಂಗಳಿನ ಪ್ರಾರಂಭದಲ್ಲಿಯೇ ಅಂದರೆ ಡಿಸೆಂಬರ್ ತಿಂಗಳಿನ 2ನೇ ತಾರೀಕಿನ ದಿನದಂದೇ ಶುಕ್ರದೇವನು ಮಕರ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ. ಇಲ್ಲಿ ಶುಕ್ರದೇವನು ಬಹುತೇಕ ಡಿಸೆಂಬರ್ 28ರವರೆಗೂ ಮಕರ ರಾಶಿಯಲ್ಲಿಯೇ ಗೋಚರಿಸಲಿದ್ದು, ಆ ನಂತರದಲ್ಲಿ ಮತ್ತೆ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಕುಂಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಇಲ್ಲಿ ಕುಂಭ ರಾಶಿಯಲ್ಲಿ ಈ ಮೊದಲಿನಿಂದಲೇ ಶನಿದೇವನ ಉಪಸ್ಥಿತಿಯೂ ಇರಲಿದ್ದು, ಹೀಗಾಗಿ ಇಲ್ಲಿ ಶುಕ್ರ ಮತ್ತು ಶನಿದೇವನ ಯುತಿಯ ನಿರ್ಮಾಣವಾಗಲಿದೆ. ಇನ್ನು ಶುಕ್ರದೇವನ ನಂತರದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಉಂಟಾಗಲಿರುವ ಮತ್ತೊಂದು ಗ್ರಹದ ರಾಶಿ ಪರಿವರ್ತನೆ ಎಂದರೆ ಅದು ಗ್ರಹಗಳ ರಾಜನಾಗಿರುವ ಸೂರ್ಯದೇವನದು. ಇಲ್ಲಿ ಸೂರ್ಯದೇವನು ಡಿಸೆಂಬರ್ 15ರವರೆಗೂ ವೃಶ್ಚಿಕ ರಾಶಿಯಲ್ಲಿ ಗೋಚರಿಸಲಿದ್ದು, ಆ ನಂತರದಲ್ಲಿ ಸೂರ್ಯದೇವನು ಧನು ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ. ಇನ್ನು ಗುರುದೇವನು ಪ್ರಸ್ತುತ ಸಮಯದಲ್ಲಿ ವಕ್ರೀಯ ಸ್ಥಿತಿಯಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ. ಶನಿದೇವನು ನಿಮ್ಮ 9ಮ ಭಾವದಲ್ಲಿ ಗೋಚರಿಸಲಿದ್ದಾನೆ. ಇನ್ನು ಕೇತು ಗ್ರಹವು ನಿಮ್ಮ 4ಥ ಭಾವದಲ್ಲಿ, ರಾಹು ಗ್ರಹವು ನಿಮ್ಮ 10ಮ ಭಾವದಲ್ಲಿ ಗೋಚರಿಸಲಿದ್ದಾನೆ. ಅದೇ ರೀತಿಯಲ್ಲಿ ಮಂಗಳದೇವನು ಧನಭಾವದಲ್ಲಿ ಗೋಚರಿಸಲಿದ್ದು, ಇಲ್ಲಿ ಡಿಸೆಂಬರ್ ಪ್ರಾರಂಭದಲ್ಲಿಯೇ ವಕ್ರಿಯಾಗಿಯೂ ಪರಿವರ್ತನೆ ಹೊಂದಲಿದ್ದಾನೆ. ಇಲ್ಲಿ ಬುಧದೇವನು ಸೂರ್ಯದೇವನೊಂದಿಗೆ ಪ್ರಾರಂಭದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಗೋಚರಿಸಲಿದ್ದು, ಆ ನಂತರದಲ್ಲಿ ಧನು ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ. ಇನ್ನು ಗ್ರಹಗಳ ರಾಶಿ ಪರಿವರ್ತನೆಯ ಜೊತೆಗೆ ಇಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಅನೇಕ ಯೋಗಗಳು ಸಹ ನಿರ್ಮಾಣಗೊಳ್ಳಲಿವೆ. ಇಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ 4 ಬಾರಿ ಗಜಕೇಸರಿ ರಾಜಯೋಗಗಳು ರೂಪುಗೊಳ್ಳಲಿವೆ. ಡಿಸೆಂಬರ್ ತಿಂಗಳಿನ ಮಟ್ಟಿಗೆ ಗಜಕೇಸರಿ ರಾಜಯೋಗದ ನಿರ್ಮಾಣ ಹೆಚ್ಚು ಮಹತ್ವಪೂರ್ಣವಾಗಿರಲಿವೆ. ಜೊತೆಗೆ ಇಲ್ಲಿ ಲಕ್ಷ್ಮೀ ಹೆಸರಿನ ರಾಜಯೋಗದೊಂದಿಗೆ ಪುಷ್ಯ ಹೆಸರಿನ ಯೋಗವೂ ಕೂಡ ರೂಪುಗೊಳ್ಳಲಿವೆ. ಹೀಗಾಗಿ ಇಲ್ಲಿ ಡಿಸೆಂಬರ್ ತಿಂಗಳು ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೂ ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ. ಇನ್ನು ಈ ಎಲ್ಲದರ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ಈಗ ತಿಳಿದುಕೊಳ್ಳುವುದಾದರೆ, ಇಲ್ಲಿ ಕರ್ಮ ಫಲದಾತನೆಂದು ಕರೆಸಿಕೊಳ್ಳುವ ಶನಿದೇವನು ಡಿಸೆಂಬರ್ ತಿಂಗಳಿನಾದ್ಯಂತ ತನ್ನ ಮೂಲ ತ್ರಿಕೋಣ ರಾಶಿಯಲ್ಲಿ ಅಂದರೆ ನಿಮ್ಮ 9ಮ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ. ಇಲ್ಲಿ ಶನಿದೇವನು ನಿಮ್ಮ ಕರ್ಮಗಳಿಗೆ ಉತ್ತಮ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ. ಹೀಗಾಗಿ ಇಲ್ಲಿ ನಿಮ್ಮ ಕರಿಯರ್ನಲ್ಲಿ ಖಂಡಿತ ಪ್ರಗತಿ ಕಂಡು ಬರಲಿದೆ. ಇಲ್ಲಿ ವರ್ಷದ ಕೊನೆಯ ತಿಂಗಳಿನಲ್ಲಿ ನಿಮ್ಮೆಲ್ಲ ಪ್ರಯಾಸಗಳಿಗೂ ಪ್ರತಿಫಲ ಲಭಿಸಬಹುದಾಗಿದೆ. ಇಲ್ಲಿ ನೀವು ಕೊಂಚವೇ ಪ್ರಯತ್ನ ಪಟ್ಟರೂ ನಿಮ್ಮೆಲ್ಲ ಕಾರ್ಯಗಳು ಸುಲಭಕ್ಕೆ ಸಂಪನ್ನಗೊಳ್ಳಲಿವೆ. ಇಲ್ಲಿ ಗುರು ಹಿರಿಯರ ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಇರಲಿದ್ದು, ಹೀಗಾಗಿ ಪ್ರತಿ ಹೆಜ್ಜೆಗೂ ನೀವು ಯಶಸ್ಸು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಕಾಲಪುರುಷ ಕುಂಡಲಿಯ ಅನುಸಾರ ಗುರುದೇವನು ಕುಂಡಲಿಯ ದ್ವಾದಶ ಭಾವವನ್ನ ಪ್ರತಿನಿಧಿಸುತ್ತಾನೆ. ಈಗ ಪ್ರಸ್ತುತ ಗುರುದೇವನು ದ್ವಾದಶ ಭಾವದಲ್ಲಿಯೇ ವಿರಾಜಮಾನನಾಗಿದ್ದಾನೆ. ಹೀಗಾಗಿ ಇಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಸಹ ಕಂಡು ಬರಲಿವೆ. ಆದಾಗ್ಯೂ ಇಲ್ಲಿ ಕೆಲ ಬಾರಿ ನೀವು ಪ್ರಸ್ತುತ ನಿರ್ವಹಿಸುತ್ತಿರುವ ಕಾರ್ಯ ಅಥವಾ ನೌಕರಿಯಲ್ಲಿ ಮನಸ್ಸು ತೊಡಗಿಕೊಳ್ಳಲು ಹಿಂದೆಟು ಹಾಕಲೂಬಹುದಾಗಿದೆ. ಆದರೆ ಇಲ್ಲಿ ನೀವು ಕೆಲಸ ಕಾರ್ಯಗಳಿಂದ ವಿಮುಖರಾಗದೆ ಸದೃಢವಾಗಿ ಮುನ್ನಡೆಯಬೇಕು. ಉಳಿದಂತೆ ಇಲ್ಲಿ ನಿಮ್ಮ 9ಮ ಭಾವದಲ್ಲಿ ವಿರಾಜಮಾನನಾಗಿರುವ ಶನಿದೇವನಿಂದಾಗಿ ನಿಮ್ಮ ಹಿರಿಯ ಅಧಿಕಾರಿಗಳ ಸಹಕಾರ ನಿಮಗೆ ಲಭಿಸಲಿದೆ. ಜೊತೆಗೆ ಇಲ್ಲಿ ಸಹಕರ್ಮಿಗಳು ಸಹ ನಿಮ್ಮಿಂದಾಗಿ ಪ್ರಸನ್ನತೆಯನ್ನು ಅನುಭವಿಸಲಿದ್ದಾನೆ. ವಿಶೇಷವಾಗಿ ಇಲ್ಲಿ ನಿಮಗೆ ಭಾಗ್ಯದ ಸಹಕಾರವೂ ಲಭಿಸಲಿದ್ದು, ಹೀಗಾಗಿ ಇಲ್ಲಿ ದೂರದ ಯಾತ್ರೆಗಳು ಸಂಪನ್ನಗೊಳ್ಳಬಹುದಾಗಿವೆ. ಇಲ್ಲಿ ವ್ಯಾಪಾರಿ ಜಾತಕದವರಿಗೂ ಬಹುತೇಕ ಶುಭ ಫಲಗಳು ಲಭಿಸಬಹುದಾಗಿವೆ. ಇಲ್ಲಿ ವ್ಯಾಪಾರದಲ್ಲಿ ವಿವಿಧ ಮೂಲಗಳಿಂದ ನಿಮಗೆ ಧನಲಾಭವಾಗಬಹುದಾದ ಯೋಗವಿರಲಿದೆ. ಆದರೆ ಇಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ನಿಮಗೆ ಕಠಿಣ ಸವಾಲುಗಳು ಸಹ ಎದುರಾಗುವಂತೆ ಕಂಡುಬರಲಿದ್ದು, ಇಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳ ಪ್ರತಿ ಮೈಮರೆಯಬಾರದು. ಇಲ್ಲಿ ಶನಿದೇವನು ನಿಮಗೆ ಉತ್ತಮ ಕ್ಷಮತೆಯನ್ನು ಸಹ ಪ್ರದಾನ ಮಾಡಲಿದ್ದಾನೆ. ಇಲ್ಲಿ ನೀವು ನಿಮ್ಮ ಯಶಸ್ಸಿನ ಮಧ್ಯದಲ್ಲಿ ಏನೇ ಅಡೆತಡೆಗಳು ಬಂದರೂ ಅವುಗಳನ್ನು ಧೈರ್ಯದಿಂದ ಎದುರಿಸಿದರೆ ಖಂಡಿತ ಸಮಸ್ಯೆಗಳು ದೂರಗೊಳ್ಳಲಿವೆ. ಇನ್ನು ಡಿಸೆಂಬರ್ ತಿಂಗಳಿನಲ್ಲಿ ಗುರುದೇವನು ನಿಮ್ಮ ದ್ವಾದಶ ಭಾವದಲ್ಲಿ ವಿರಾಜಮಾನನಾಗಿರುವುದು ನಿಮ್ಮ ಖರ್ಚುಗಳಲ್ಲಿ ಒಂದಿಷ್ಟು ಹೆಚ್ಚಳವನ್ನುಂಟು ಮಾಡಲಿದೆ. ಹೀಗಾಗಿ ಇಲ್ಲಿ ನೀವು ಇತಿಮಿತಿಯನ್ನ ಮೀರದೆ ಮುಂದುವರೆಯಬೇಕು.
ಇಲ್ಲಿ ಹಣದ ಉಳಿತಾಯ ಮಾಡಲು ಸಹ ಕೆಲ ಅವಕಾಶಗಳು ಖಂಡಿತ ಲಭಿಸಲಿದ್ದು, ಇದರಿಂದಾಗಿ ಆರ್ಥಿಕ ಸದೃಢತೆ ನಿಮ್ಮದಾಗಬಹುದಾಗಿದೆ. ಇನ್ನು ನಿಮ್ಮ ದ್ವಿತೀಯ ಭಾವ ಅಂದರೆ ಧನಭಾವದಲ್ಲಿ ಮಂಗಳದೇವನು ವಕ್ರಿಯಾಗಿ ಗೋಚರಿಸಲಿದ್ದು, ಇಲ್ಲಿ ಮಂಗಳದೇವನು ಖಂಡಿತ ನಿಮಗೆ ಧನಲಾಭ ಕರುಣಿಸಲಿದ್ದಾನಾದರೂ ನಿಮ್ಮ ವಾಣಿಯಲ್ಲಿ ದೋಷ ಮತ್ತು ಉಗ್ರತೆಯನ್ನು ಸಹ ಉಂಟು ಮಾಡಬಹುದಾಗಿದೆ. ಹೀಗಾಗಿ ಇಲ್ಲಿ ನೀವು ಯಾರೊಂದಿಗಾದರೂ ಮಾತನಾಡುತ್ತಿರಬೇಕಾದರೆ ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣ ಹೊಂದಿರಬೇಕು. ಇಲ್ಲಿ ಸರ್ವಥಾ ಕಟು ಶಬ್ದಗಳ ಬಳಕೆ ಮಾಡಬಾರದು. ಇದರ ಜೊತೆಗೆ ಇಲ್ಲಿ ಖರ್ಚುಗಳನ್ನು ಸಹ ಒಂದಿಷ್ಟು ನಿಯಂತ್ರಣದಲ್ಲಿಟ್ಟುಕೊಂಡು ಮುನ್ನಡೆಯಬೇಕು. ಇಲ್ಲಿ ಕೇತು ಗ್ರಹವು ನಿಮ್ಮ ಚತುರ್ಥ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದು, ಗುರುದೇವನು ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ. ಹೀಗಾಗಿ ಈ ಅವಧಿಯಲ್ಲಿ ನಿಮಗೆ ಆರೋಗ್ಯ ಸಂಬಂಧಿ ಒಂದಿಷ್ಟು ಸಮಸ್ಯೆಗಳು ಬಾಧಿಸಬಹುದಾಗಿವೆ. ಇಲ್ಲಿ ನೀವು ಆಹಾರ ಪಾನೀಯಗಳ ಕುರಿತಾಗಿ ಜಾಗೃತಿ ಹೊಂದುತ್ತಿರಾದರೆ ಖಂಡಿತ ಸಮಸ್ಯೆಗಳು ಹೆಚ್ಚು ಬಾಧಿಸುವುದಿಲ್ಲ. ಇನ್ನು ಪ್ರೇಮ ಜೀವನದ ದೃಷ್ಟಿಯಿಂದ ಡಿಸೆಂಬರ್ ತಿಂಗಳು ಹೆಚ್ಚು ಕಡಿಮೆ ಉತ್ತಮವಾಗಿ ಕಂಡುಬರಲಿದೆ. ಇಲ್ಲಿ ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ನಿಮ್ಮದಾಗಿರಲಿದೆ. ಇಲ್ಲಿ ಖಂಡಿತ ಒಬ್ಬರ ಪ್ರತಿ ಇನ್ನೊಬ್ಬರು ಗೌರವವನ್ನು ಹೊಂದಿರಲಿದ್ದಾರೆ. ಇಲ್ಲಿ ವಿವಾಹಿತ ಜಾತಕದವರ ಪಾಲಿಗೂ ಸಮಯ ಉತ್ತಮವಾಗಿರಲಿದೆ. ಇಲ್ಲಿ ಮಧ್ಯದಲ್ಲಿ ಕೊಂಚ ಏರಿಳಿತ ಕಂಡು ಬಂದರೂ ಸಹ ಸಂಗಾತಿಯ ಪ್ರತಿ ನಿಮಗೆ ಹೆಚ್ಚು ಪ್ರೇಮದ ಉತ್ಪತ್ತಿ ಈ ಅವಧಿಯಲ್ಲಿ ಉಂಟಾಗಲಿದೆ. ಇಲ್ಲಿ ಮಂಗಳದೇವನು ನೀಚಸ್ಥನಾಗಿದ್ದು, ಹೀಗಾಗಿ ಸ್ವಭಾವದಲ್ಲಿ ಕ್ರೋಧವಿರಲಿದೆ. ಇದು ಕೆಲ ಕಡೆ ವಾದ ವಿವಾದಗಳಿಗೆ ಕಾರಣವಾಗಬಹುದಾಗಿದ್ದು, ಇಲ್ಲಿ ನೀವು ನಿಮ್ಮ ಸ್ವಭಾವದಲ್ಲಿ ನಿಯಂತ್ರಣ ಹೊಂದಿರುವುದರ ಜೊತೆಗೆ ನಡೆ ನುಡಿಯಲ್ಲಿ ವಿನಮ್ರತೆಯನ್ನು ಅಳವಡಿಸಿಕೊಳ್ಳಬೇಕು. ಆದರೆ ಇಲ್ಲಿ ಪ್ರೇಮಿ ಜಾತಕದವರು ವಿವಾಹ ಸಂಬಂಧ ಯೋಚಿಸುತ್ತಿದ್ದರೆ ಇಲ್ಲಿ ಸಮಯ ಅಷ್ಟೊಂದು ಸಹಕಾರಿಯಾಗಿ ಕಂಡುಬರುವುದಿಲ್ಲ. ಹೀಗಾಗಿ ಇಲ್ಲಿ ನೀವು ಕೊಂಚ ವ್ಯವಧಾನ ಹೊಂದಿರಬೇಕಾಗುವುದು. ಇಲ್ಲಿ ಪರಿಸ್ಥಿತಿ ಹದಗೊಂಡಾಗ ಮತ್ತೆ ಮುಂದುವರೆಯಬಹುದಾಗಿದೆ. ಇಲ್ಲಿ ಶುಕ್ರದೇವನು ಪ್ರಾರಂಭದಲ್ಲಿ ಅಷ್ಟಮ ಭಾವದಲ್ಲಿ ಗೋಚರಿಸಲಿದ್ದು, ಈ ವೇಳೆಯಲ್ಲಿ ಪಾರಿವಾರಿಕ ಜೀವನದಲ್ಲಿ ಕಠಿಣತೆ ಇರಲಿದೆ. ಆದರೆ ಇಲ್ಲಿ ಶುಕ್ರದೇವನು ಅಷ್ಟಮದಿಂದ ಹೊರಬಂದು ನಿಮ್ಮ ನವಮಭಾವ ಪ್ರವೇಶಿಸುತ್ತಿದ್ದಂತೆ ಸಮಸ್ಯೆಗಳೆಲ್ಲವೂ ದೂರಗೊಳ್ಳುವುದರ ಮೂಲಕ ಪರಿವಾರದಲ್ಲಿ ಏಕತೆ ಮತ್ತು ಸಾಮರಸ್ಯ ಕಂಡು ಬರಲಿದೆ. ಇಲ್ಲಿ ಯಾವ ಉದ್ದೇಶದಿಂದ ನೀವು ಪರಿವಾರದಲ್ಲಿ ಯೋಜನೆ ರೂಪಿಸಿರುವಿರೋ ಆ ಉದ್ದೇಶಗಳು ಕೂಡ ಈ ಸಮಯದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಖಂಡಿತ ನಿಮಗೆ ಕರುಣಿಸಲಿವೆ. ಇಲ್ಲಿ ಪರಿವಾರದ ಹಿರಿಯರು ಸಹ ನಿಮ್ಮ ಯೋಜನೆಗಳಲ್ಲಿ ಸಹಕಾರ ನೀಡಲಿದ್ದಾರೆ. ಈ ಅವಧಿಯಲ್ಲಿ ನೀವು ಪರಿವಾರದೊಂದಿಗೆ ಉತ್ತಮ ಸಮಯ ವ್ಯತೀತ ಮಾಡುವುದರ ಜೊತೆಗೆ ಪರಿವಾರದೊಂದಿಗೆ ದೂರದ ಯಾತ್ರೆಗೂ ತೆರಳಬಹುದಾದ ಯೋಗವಿರಲಿದೆ. ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಡಿಸೆಂಬರ್ ತಿಂಗಳು ಬಹುತೇಕ ಶುಭಕರ ಫಲಗಳಿಂದ ಕೂಡಿರಲಿದೆ. ಆದಾಗ್ಯೂ ಇಲ್ಲಿ ಪರಿಶ್ರಮವಿಲ್ಲದೆ ಯಾವುದೂ ಕೈಗೂಡುವುದಿಲ್ಲ. ಹೀಗಾಗಿ ಇಲ್ಲಿ ನೀವು ನಿಮ್ಮ ಯಶಸ್ಸಿಗಾಗಿ ಕೊಂಚ ಪ್ರಯಾಸ ಪಡಬೇಕು. ಕಂಡ ಕನಸು ನನಸಾಗಬೇಕು ಅನ್ನೋದಾದರೆ ಯೋಜನಾಬದ್ಧವಾಗಿ ನಡೆದುಕೊಳ್ಳಬೇಕು. ವಿಶೇಷವಾಗಿ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಯಲ್ಲಿರುವವರು ಹೆಚ್ಚು ಫೋಕಸ್ಡ್ ಆಗಿರಬೇಕಿದ್ದು, ನಿಮ್ಮ ಗುರಿಯೆಡೆಗೆ ನಿರಂತರ ಪ್ರಯತ್ನ ಮುಂದುವರೆಸಬೇಕು. ಇದರಿಂದಾಗಿ ಇಲ್ಲಿ ಕರ್ಮ ಫಲಗಳಿಗೆ ನೀವು ಭಾಜನಾಗುವ ಮೂಲಕ ಯಶಸ್ಸು ಪಡೆದುಕೊಳ್ಳಲು ಖಂಡಿತ ಸಾಧ್ಯವಾಗಲಿದೆ. ಒಟ್ಟಾರೆಯಾಗಿ ಇಲ್ಲಿ ಡಿಸೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿ ಸಾಬೀತಾಗಲಿದೆಯಾದರೂ ಕೆಲ ಕಡೆಗಳಲ್ಲಿ ಮಾತ್ರ ಎಚ್ಚರಿಕೆ ಹೊಂದಿರಬೇಕಾಗಿ ಬರಲಿದೆ. ಇನ್ನು ಈ ಅವಧಿಯಲ್ಲಿ ನೀವು ಪ್ರತಿ ಶನಿವಾರದ ದಿನದಂದು ಶನಿಚಾಲಿಸಾದ ಪಠಣೆ ಮಾಡುವುದು, ಅದೇ ರೀತಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯ ದರ್ಶನ ಪಡೆಯುವುದು, ಹಾಗೆ ಪ್ರತಿ ಗುರುವಾರದ ದಿನದಂದು ಗೋಮಾತೆಗೆ ಬಾಳೆಯ ಹಣ್ಣು ತಿನ್ನಿಸುವುದು, ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು. ಇದರಿಂದಾಗಿ ಇಲ್ಲಿ ನಿಮಗೆ ವಿಶೇಷ ಸಮೃದ್ಧಿಯ ಫಲಗಳು ಖಂಡಿತ ಲಭಿಸಲಿವೆ. ವೀಕ್ಷಕರೇ, ವರ್ಷ 2024ರ ಡಿಸೆಂಬರ್ ತಿಂಗಳಿನ ಮಿಥುನ ರಾಶಿಯ ಮಾಸಿಕ ಫಲಗಳ ವಿಶೇಷ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.